ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆ ವಿಶೇಷವಾಗಿ ವಾಡೆಗಳ ಬಗ್ಗೆ ಒಂದಷ್ಟು ಅಂದ್ರೆ ಕೋಟೆಗಳ ಬಗ್ಗೆ ತೋರಿಸ್ಬೇಕಂತ ವಿಚಾರ ಮಾಡಿದ್ದೀನಿ. ಅದರಲ್ಲಿ ಇವತ್ತು ಪ್ರಮುಖವಾಗಿ ತೋರಿಸ್ಬೇಕಾಗಿರೋದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿರುವಂತ ದೇಸಾಯರ ಮನೆತನಕ್ಕೆ ಸಂಬಂಧಪಟ್ಟಂತ ದೇಸಾರ ವಾಡೆ ಬಗ್ಗೆ ಒಂದು ವಿವರಗಳನ್ನ ತೋರಿಸ್ತಾ ಇದ್ದೀನಿ. ಆ ವಾಡೆ ಯಾವಾಗ ಪ್ರಾರಂಭ ಆಯಿತು ಮತ್ತು ಅದರ ಇತಿಹಾಸ ಏನು, ಇದರ ಬಗ್ಗೆ ಸಮಗ್ರ ಮಾಹಿತಿ ನೋಡೋಣ. ಅಲ್ಲಿ ಈಗ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ವಾಡಿಯನ್ನ ನೋಡೋಣ. ಇಲ್ಲಿ ಸಾಕಷ್ಟು ಸಿನಿಮಾಗಳು ಚಿತ್ರೀಕರಣ ಆಗಿದಾವೆ, ಧಾರಾವಾಹಿಗಳು ಆಗಿದಾವಂತೆ. ಆದ್ರೂ ಅವರೆಲ್ಲ ತೋರಿಸಿದ್ರು ಇರ್ಬೋದು, ಆದ್ರೂ ನನಗೆ ಬೇಕಾದಾಗ ನನಗೆ ತೋರಿಸ್ತಾ ಇದ್ದೀನಿ. ನಮ್ಮ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಹೇಗೆ ಬೇಕೋ ಹಾಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂತ ವಿನಂತಿಸ್ತೀನಿ. ಸ್ನೇಹಿತರೆ, ನೋಡಕ್ ಹೊರಗಡೆ ಸಾಮಾನ್ಯ ಕೊಂಡ್ರೆ ಒಳಗೆ ಇಷ್ಟು ದೊಡ್ಡ ದೇವಸ್ಥಾನ ಇದೆ, ನನಗೂ ಗೊತ್ತಿರಲಿಲ್ಲ. ಇದು ನೋಡಿ ಬ್ರಹ್ಮನ ದೇವಸ್ಥಾನ. ಪಂಚಮುಖ ಅದಲ್ರಿ ದೇವ್ರಿ. ವಿಶ್ವಕರ್ಮ ಇರ್ಬೇಕು, ಇಲ್ಲ ವಿಷ್ಣು ಶಿವನ ಇರ್ಬೇಕು, ಭಗವಾನ್ ಶಿವನ ಇರ್ಬೇಕು. ಸರಿ, ಚಿಕ್ಕ ಸ್ಥಳದಲ್ಲೇ 3 ದೇವ್ರ ಗುಡಿ ದೇವ್ರು. ಒಂದ್ 5 ನಿಮಿಷ ಇಲ್ಲಿ ಶಿವನ ದೇವಸ್ಥಾನ ಇದೆ. ಮೊದಲಿಗೆ ನಮ್ಮ ನಂದೀಶ್ವರ ಇದ್ದಾರೆ, ನಂತರ ಶಿವನ ದರ್ಶನ. ಓಂ ನಮಃ ಶಿವಾಯ. ಇದು ನೋಡಕ ಗೋಪುರ ತರ ಒಂದೇ ಒಂದು ಕಾಣಿಸ್ತೈತೆ, ತುಂಬಾ ಚೆನ್ನಾಗಿದೆ. ಒಳಗ ದೊಡ್ಡದೈತೆ ಅನ್ನೋದು ನನಗೂ ಗೊತ್ತಿದ್ದಿಲ್ಲ. ಇವಾಗ ಬಂದಾಗ ನಾನು ನೋಡಿದ್ರೆ ಇಲ್ಲಿ ಏನಿಲ್ಲ ತಿಳ್ಕೊಂಡಿದ್ದೆ ನಾನು. ಕಾವಲು ಗೋಪುರ ತಿಳಿದಿದ್ದೆ. ಮದ್ದು ಗುಂಡುಗಳು ಬರ್ತಾವ, ಇದು ಬಂಡಾಯ ಅಟ್ಯಾಕ್ ಮಾಡಿರಲ್ರಿ, ಆ ಟೈಮ್ದಾಗ ಇಲ್ಲಿಂದ ಇಲ್ಲೇ ಅವನ್ನೆಲ್ಲ ನಾರಾಯಣ ಸ್ವಾಮಿ ಸರ್ ಬ್ಲಾಸ್ಟ್ ಮಾಡಿಬಿಟ್ಟು ಸರ್. ಬ್ಲಾಸ್ಟ್ ಮಾಡಿ ಟೈಮ್ದಾಗ್ರಿ ಅಲ್ಲಿ ತಳಗ ಲಕ್ಷ್ಮೀ ದೇವ್ರ ಒಂದು ಗುಡಿ ಐತಿ ಅಂದ್ರೆ, ಒಂದು ಸೆಕೆಂಡ್, ಲಗ್ಮಮ್ಮ ದೇವಿ ಟೆಂಪಲ್ ರೀ. ಇದು ಒಂದ್ ಸೆಕೆಂಡ್, ಇದು ನಾರಾಯಣ ದೇವಸ್ಥಾನ. ನಾರಾಯಣ ಇದ್ದಾರೆ, ಅದೇ ಎದುರಿಗೆ ಬ್ರಹ್ಮ, ಆಪೋಸಿಟ್ ವಿಷ್ಣು, ಮಧ್ಯದಲ್ಲಿ ಶಿವ. ಅಂದ್ರೆ ತ್ರಿಮೂರ್ತಿಗಳ ಒಂದು ದೇವಸ್ಥಾನ ಇದೆ. ವಿಶೇಷ ಬ್ರಹ್ಮನ ಮೂರ್ತಿ ಎಲ್ಲಿರೋದಿಲ್ಲ, ಇದು ಪಂಚಮುಖ ಬ್ರಹ್ಮನ ಎತ್ತಿ ವಿಶೇಷ ಇದೆ ಗುಡಿ. ಸ್ನೇಹಿತರೆ, ಇದೆ ನೋಡಿ ಚಚಡಿ ವಾಡೆ ದೇಸಾರ ವಾಡೆ ಒಂದು ಪ್ರಮುಖ ದಾರದಲ್ಲಿ ಇರುವಂತ ಗುಡಿ ಇದು. ಈಗ ವಾಡೆಗೆ ಹೋಗೋಣ. ಈಗ ದೇಸಾರ ವಾಡಿ ಒಳಗೆ ಹೋಗೋಣ್ರಿ. ಈಗ ಅವರು ಆಕಳುಗಳು ಬರುವಂತ ಸಮಯ ನೋಡ್ರಿ. ದೇಸಾರ ವಾಡಿ ಆಕಳುಗಳು ಹೆಂಗೆ ಓಡಾಡ್ತಾ ಇದ್ದಾರೆ. ನನಗೆಲ್ಲ ಅದು ಬಿಡದಾಗ ಅಡಿಗೆ ನೋಡ್ರಿ. ಇವತ್ತು ಇವರು ವಾಡಿ ಒಳಗೆ ಸಹಿತ ಇಷ್ಟೊಂದು ಆಕಳುಗಳು ಸಾಕಿದ್ದಾರೆ.
ಸ್ನೇಹಿತರೆ ಹೇಗಿದಾವು ದೇಸರವಾಡಿಯವರು ಇಷ್ಟೊಂದು ಆಕಳುಗಳು ಸಾಕಿದ್ದಾರೆ ಈಗಿನ ಕಾಲದಾಗೂ ಸಹಿತ. ಈಗ ನಾವು ದೇಸರವಾಡಿ ಒಳಗೆ ಹೋಗ್ತಾ ಇದ್ವಿ. ಯಾವ್ದು ಕೋಟೆ ಒಳಗೆ ಅರಮನೆಗಳು ನೇರವಾಗಿ ಇರೋದಿಲ್ಲ, ಕ್ರಾಸ್ ಆಗಿರುತ್ತೆ. ಯಾಕಂದ್ರೆ ಯಾವುದೇ ಶತ್ರುಗಳು ಆಣೆ ಮೂಲಕನೋ ಎದ್ರ ಮೂಲಕ ದಾಳಿ ಮಾಡಿದ್ರೆ ನೇರಾಗಿ ಬರಬಾರ್ದು ಅನ್ನೋ ಉದ್ದೇಶ ಇತ್ತು. ಇಲ್ಲಿ ಭಗ್ನಗೊಂಡಿರುವಂತ ಕೆಲವೊಂದು ಶಿಲೆಗಳು ಇದ್ದಾವೆ, ಮೂರ್ತಿಗಳು. ಗಣಪತಿ, ಶಿವ, ನಂದಿ, ಶಿವಲಿಂಗ ಈ ರೀತಿ ಇದ್ದಾವೆ. ಆಗ ಅದೇ ಬೇಡ ಇದು ನೋಡಿ ವಾಡಿ. ಹಾಗೆ ಅದು ಕೋಟೆ ಪೂರ್ಣವಾಗಿ ಸಂಪೂರ್ಣವಾದ ಕೋಟೆನಿದೆ. ಮ್ಯಾಲ ಹತ್ತಕ್ಕೆ ಅವಕಾಶ ಐತಿ. ಇಲ್ಲಿ ಮಟ್ಟ ಅಷ್ಟ ಐತಿ ಸರ್, ಇಲ್ಲಿ ಒಳಗೆ ಬಂದ್ರೆ ಅದಷ್ಟ ನೋಡ್ರಿ ತೋಡ್ರಿ. ಇದು ನೋಡಿರ ಸ್ನೇಹಿತರೆ, ಹಿಂದಿನ ಕಾಲದಾಗ ಮದುವೆ ಸಮಾರಂಭಗಳಿಗೆ ಮದುಮಗಳನ್ನ ತೆಗೆದುಕೊಂಡು ಹೋಗಲು ಪಲ್ಲಕ್ಕಿಯನ್ನು ಒಯ್ತಿದ್ರಲ್ಲ, ಇದನ್ನ ಬಾಕ್ಸ್ ಟೈಪ್ ಇದೆ ನೋಡಿ. ಇದನ್ನ ಅವರು ಮನೆ ಹೆಣ್ಮಗಳನ್ನ ಕರ್ಕೊಂಡು ಹೋಗ್ತಿದ್ರು. ಹಾಗೆ ಇದನ್ನ ಪಲ್ಲಕ್ಕಿನ ಅವ್ರ ಅಣ್ಣ ತಮ್ಮಂದ್ರೆ ಹೊರಬೇಕು ಅಂತ ಒಂದು ನೇಮ್ ಇರ್ತದೆ. ಅದನ್ನು ಇನ್ನೂ ಸಾಕು ಉಳ್ಕೊಂಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವು. ಈಗ ಆಧುನಿಕತೆಗೆ ಬೇಕಾದಂಗೆ ಕೆಲವೊಂದು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮ ಅಂತ ಎರಡು ಪ್ರತಿಮೆಗಳು ಮಾಡಿದ್ದಾರೆ. ಈ ಕಡೆ ಅಮೃತ ಬಾಳಪ್ಪ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರ ಪ್ರತಿಮೆಗಳು ಒಂದೆರಡು ಇದ್ದಾವೆ. ಇನ್ನ ನಾವು ಕೋಟೆ ಒಳಗೆ ಅಂದ್ರೆ ವಾಡಿ ಒಳಗೆ ಹೋಗ್ತಾ ಇದ್ದೀವಿ, ಒಳಗೆ ಬಂದಿದ್ವಿ. ಇವರು ವಿನಾಯಕ ಅಡ್ರೆಸ್ ಏನಿದೆ? ವಿನಾಯಕ್ ಯಕ್ಕುಂಡಿ. ವಿನಾಯಕ ಯಕ್ಕುಂಡಿ ಅಂತೇಳಿ ಇವರು ನಮ್ಗೆ ಚಚಡಿ ಗ್ರಾಮದವರು. ಇವರು ನಮ್ಗೆ ಇವತ್ತು ಸಹಾಯ ಮಾಡ್ತಿದ್ದಾರೆ. ಇವ್ರ ಮಾರ್ಗದರ್ಶನಕ್ಕೆ ನಮ್ಗೆ ಚಚಡಿ ವಾಡಿ ಒಳಗೆ ನಮ್ಗೆ ಇವತ್ತು ವಿಡಿಯೋ ಮಾಡಕ್ಕೆ ಅವಕಾಶ ಸಿಗ್ತಿರ್ಕಿಲ್ಲ. ಇದು ಚಚಡಿ ದೇಸಾಯರ ಮನೆತನದ ಮೂಲ ಪುರುಷ ವೀರ ಕರಿವಲಿ ಬಲ್ಲೇರಾಯ 1126ನೇ ಇಸ್ವಿಯಲ್ಲಿ ಚಚಡಿ, ತಲ್ಲೂರು, ಮದ್ರಾಪುರ, ಮುತ್ವಾಡ, ಗೋತ್ವಾರ್, ಇಂಗಳಗಿ, ಬೆಳವಡಿ ಸಂಸ್ಥಾನದ ಮೂಲ ಪುರುಷ 1126ರಲ್ಲಿ ಕರಿಹುಲಿಯನ್ನು ಹೊಡೆದಿದ್ದಕ್ಕೆ 30 ಹಳ್ಳಿಯ ಅರಸಕ್ಕೆ ರಟ್ಟರ ಅರಸರಿಂದ ಇನಾಮ್ ಪಡೆದಿದ್ದು. ಅಂದ್ರೆ ದೇಶಗತಿ ಆಗೋದಕ್ಕೆ ಕಾರಣನೇ ಇವರು ಮೂಲತಃ ಬೀದರ್ ಜಿಲ್ಲೆಯವರಂತೆ. ಆ ಕಡೆಯಿಂದ ಬಂದವರು 11ನೇ ಶತಮಾನದಾಗ ಬಂದಿದ್ದಾರೆ, 12ನೇ ಶತಮಾನದಲ್ಲಿ. ಇದರ ನಂತರ ಬಸವಣ್ಣವರು ಇವರು ಈ ಕಡೆ ಬಂದ ನಂತರ ಒಂದು 5 ವರ್ಷದ ನಂತರ ಬಸವಣ್ಣವ್ರು ಹುಟ್ಟಿದಾರೆ ನೋಡ್ರಿ. ಈಗ ಮತ್ತೆ ವಾಡೆ ಒಳಗೆ ಹೋಗ್ರಿ. ಫ್ರಂಟಿಗೆ ಮತ್ತೆ ನಾಗದೇವರಿದ್ದಾನೆ ಕಾವಲಕ್ಕೆ. ವಾಡೆ ನೋಡ್ರಿ ಚೆನ್ನಾಗಿದೆ, ಪ್ರಾಕೃತಿಕವಾಗಿ ಚೆನ್ನಾಗಿದೆ. ಇಲ್ಲೂ ಸಾಕಷ್ಟು ಇದು ನೋಡಿ ಸ್ನೇಹಿತರೆ, ಚಚಡಿ ದೇಸಾರವಾಡೆ ಈಗ ಸುಮಾರು 900 ವರ್ಷಗಳ ಇತಿಹಾಸ ಹೊಂದಿರುವಂತ ಈ ವಾಡೆ ಇಲ್ಲೇ ಇದೆ. ಇದ್ರ ಬಗ್ಗೆ ಒಳಗೆ ಹೋಗಿ ಒಂದಷ್ಟು ವಿವರಗಳನ್ನು ನೋಡೋಣ, ಹೇಗಿದೆ ಅನ್ನೋದು ಮಾರ್ಪಾಡು. ಆಮೇಲೆ ದೇಸಾರ್ ಈಗಾಗಲೇ ನಮ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ರೆ ಅದ್ರ ಎಪಿಸೋಡನ್ನು ಬೇರೆ ಸಪ್ರೇಟ್ ಆಗಿ ಹಾಕ್ತೀನಿ. ಇದಕ್ಕೆ ಇತಿಹಾಸ ಸಂಬಂಧಪಟ್ಟಂತ ಒಂದು ಎಪಿಸೋಡನ್ನು ಬೇರೆ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಚಲನಚಿತ್ರಗಳು ಸಹಿತ ಚಿತ್ರೀಕರಣ ಆಗಿದೆ ಕನ್ನಡದು. ವಾರೇವಾ ಅಂತ ಇರ್ಬೋದು, ವೀರಪ್ಪ ನಾಯಕ, ಸಂಗೊಳ್ಳಿ ರಾಯಣ್ಣ, ಜೈ ಮಾರುತಿ 800 ಮತ್ತು ಭರ್ಜರಿ, ಇನ್ನೂ ಅನೇಕ ಸಿನಿಮಾಗಳು ಇಲ್ಲಿ ಚಿತ್ರೀಕರಣ ಆಗಿದಾವು. ಧಾರಾವಾಹಿಗಳು ಸಹಿತ ಗುಂಡ್ಯಾನ ಹೆಂಡತಿ ಅಂತ ಹೇಳಿ ಒಂದು ಧಾರಾವಾಹಿನೂ ಚಿತ್ರೀಕರಣ ಆಗಿದೆ. ಇನ್ನು ನಾಟಕಗಳು ಎಲ್ಲ ಬರ್ತಾವೆ. ಇನ್ನೊಂದು ಹೇಳ್ಬೇಕಂದ್ರೆ ಮಾರ್ಚ್ 22 ಅಂತ ಹೇಳಿ ಒಂದು ಒಳ್ಳೆ ಸಿನಿಮಾ ಇದೆ. ಬಹುಶಃ ನಮ್ಗೆ ಕನ್ನಡ ಜನತೆ ಅದನ್ನ ಪಿಕ್ಚರ್ ನೋಡಿದ್ದು ಬಹಳ ಕಡಿಮೆ. ಆದ್ರೆ ಅದು ನೀರಿನ ಮಹತ್ವವನ್ನು ಏನೈತೆ ಅನ್ನೋದನ್ನ ತೋರಿಸಿಕೊಟ್ಟಂತ ಒಂದು ಚಲನಚಿತ್ರ. ಈ ಗ್ರಾಮದಲ್ಲಿ 100% ಈ ಗ್ರಾಮದಲ್ಲೇ ಅದು ಚಿತ್ರೀಕರಣವಾದಂತ ಚಲನಚಿತ್ರ. ಅನಂತಾಗ ಮತ್ತು ಗೀತಾ ಅವರು ಅಭಿನಯದ ಮೂಲ ಕಥೆ ಇದೆ. ಆಶೀಶ್ ವಿದ್ಯಾರ್ಥಿ ಮತ್ತು ವಿನಯ ಪ್ರಸಾದ್ ಅವರು ಇನ್ನೂ ಸಾಕಷ್ಟು ಕಲಾವಿದರಿದ್ದಾರೆ. ಆ ಚಿತ್ರವನ್ನು ಒಂದ್ಸರಿ ನೋಡ್ಬಿಡಿ ಎಲ್ಲರೂ. ಇದೇ ಗ್ರಾಮದಲ್ಲಿ ಚಿತ್ರೀಕರಣ ಆದದ್ದು. ಈ ವಾಡಿ ಒಳಗೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ಏನೇನದ ನೋಡೋಣ. ಇದು ಸದರ್ ಕಟ್ರಿ. ನಂದು ನಾನೇ ಚಿತ್ರೀಕರಣ ಪೈಲಾ ಪ್ರೋಗ್ರಾಮ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಮೂರವರು ಮಾತಾಡ್ಜಾರ ಅಡವಿ ಸಿದ್ದೇಶ್ವರು, ಬಸವಣ್ಣವರು,
ದೇಸರ ಮನೆತನದವ್ರು ಏನೇನು ಸಾಧನೆ ಮಾಡಿದಾರೆ, ಅವರು ಸಮಾಜಕ್ಕೆ ಕೊಡುಗೆ ಕೊಟ್ಟಾರ ಪೈಕಿ ಒಂದಷ್ಟು ವಿವರಗಳದ್ದು ಫೋಟೋಗಳನ್ನು ಇದ್ದಾವೆ. ರಾವ್ ಬಹದ್ದೂರ್ ಅಟ್ಟಾಳ ರುದ್ರಗೌಡರು ಸತ್ಕಾರ ಸಮಾರಂಭ 1913. 1963 ಇಸ್ವಿಯಾಗಿನ ಫೋಟೋ ನೋಡ್ರಿ. ಕೆಲವೊಂದು ಇಸ್ವಿನೇ ಇಲ್ಲ, ಇಷ್ಟು ಹಳೆಯ ಫೋಟೋಗಳು ನೋಡ್ರಿ. ಕೇಲಿ ಸಂಸ್ಥಾನಕ್ಕೆ ಇವರೇ ಮೂಲ ಪುರುಷರು. ಕೇಲಿ ಇವತ್ತೇನು ಸಂಸ್ಥಾನ ಇದೆ ಅದರ ಮೂಲ ಇವರೇ ಸಂಸ್ಥಾಪಕರು. ಮಣಿತನದವರಿಂದಲೇ ಕೊಡುಗೆ ಅದು. ಇವತ್ತೇನಾದ್ರು ಕೇಳಿ ಇದ್ರೆ ಈ ಮಣಿತನದ್ದು ಕೊಡುಗೆ ಇದೆ. ಓಹ್, ಬಾಲ ಗಂಗಾಧರ ತಿಲಕರ ಜೊತೆಗೆ 1913 ಸಹಿತ ಒಂದು ಫೋಟೋ ಇದೆ ನೋಡಿ ಪುಣೆಯಲ್ಲಿ. ಹಾಗೇನೆ ಬ್ರಿಟಿಷ್ ಅಧಿಕಾರಿಗಳಿದ್ದಾಗೂ ಸಹಿತ ಫೋಟೋಗಳಿದ್ದಾವೆ. ಸುಮಾರು 150 ವರ್ಷದ ಹಿಂದಿನ ಫೋಟೋಗಳು ನೋಡ್ರಿ ಎಲ್ಲ ಇವು. ಅಪ್ಪ ಪಾಪ. ಬ್ರಾಹ್ಮಣೇತರ ಶಿಕ್ಷಣ ಸಂಘ ಬೆಳಗಾವಿ ಬೆನ್ನೆಸ್ಪಿತ್ ಪ್ರೌಢಶಾಲೆಯಲ್ಲಿ ಭಾವಚಿತ್ರ. ಅಂದ್ರೆ ಕೇಲಿ ಸಂಸ್ಥಾಪನೆ ಪ್ರಾರಂಭದಲ್ಲಿ ಇರುವಂತ ವಿದ್ಯಾರ್ಥಿಗಳ ಫೋಟೋ ಇದು. ಅಟಾಳ್ ರುದ್ರಗೌಡರು ಹಾಗೂ ಜಿಲ್ಲೆಯ ಪ್ರಮುಖ ಅಧಿಕಾರಿಯಾಗಿ ವರ್ಗದ ಜೊತೆಗೆ ಜಿಲ್ಲಾಧಿಕಾರಿ ಕಚೇರಿ ತೆಗೆದ ಚಿತ್ರ. ರೋಡ್ ಮಹಾಂತಜರ್ ನೋಡ್ರಿ, ಉರ್ದು ಭಾವಚಿತ್ರಿಸುವುದು ಬಹಳ ಕಡಿಮೆ ಒರಿಜಿನಲ್. ಹಳಿ ಪಾತ್ರ ಏನಿಲ್ರಿ ಸರ್. ಸ್ನೇಹಿತರೆ, ಇದೆಲ್ಲ ಇದುವರೆಗಿದೆ. ಸ್ನೇಹಿತರೆ, ಕೋಟೆ ನೋಡಿ ಹೇಗಿದೆ ಗೋಡೆ ಪೂರ್ತಿ. ಒಂಬತ್ನೂರು ಸಾವಿರ ವರ್ಷಗಳ ಹಿಂದೆ ಇತಿಹಾಸ ಹೊಂದಿರುವಂತ ಕೋಟೆ. ಆಗೆಲ್ಲ ಕೇವಲ ಮಣ್ಣಿನಲ್ಲೇ ಕಟ್ತಿದ್ರು, ಕಲ್ಲುಗಳನ್ನಿಟ್ಟು ಅಂತ ಕೋಟೆ. ಬೇಕಾದಂತ ಶತ್ರುಗಳು ಬಂದು ಯುದ್ಧ ಮಾಡಿದ್ರು ಸಹಿತ ಯಾರಿಗೂ ಬೆಚ್ಚದೇ ಇರುವಂತ ಕೋಟೆ. ಗುಡುಗು ಸಿಡಲಿಗೆ ಬೆಚ್ಚದಂತ ಕೋಟೆ ಅಂತ. ಇಲ್ಲಿ ನೋಡಿ ಕಳ್ಳ ಮಾರ್ಗನೂ ಇದೆ. ಹೌದ್ರಿ, ಮತ್ತ ಆಗ ಹೇಳ್ಬೇಕಂತ್ರಲ್ಲ ರೀ. ಸ್ನೇಹಿತರೆ, ಆಗ ಒಂದು ಗುಡಿ ಒಳಗೆ ತೋರಿಸಿದ್ರಲ್ಲ, ಅಲ್ಲಿ ಶಿವಲಿಂಗನ ಸರಿಸಿದ್ರೆ ಕಿತ್ತೂರ್ಗೆ ಹೋಗಕ್ಕೆ ಒಂದು ಸುರಂಗ ಮಾರ್ಗ ಇದೆ ಅಂತ. ಈಗ ನಾವು ಇವ್ರ ವಿನಾಯಕ ಹೇಳ್ರಿ. ಹೌದೇನ್ರಿ ಸ್ನೇಹಿತರೆ, ದೇಸರವಾಡಿ ಬಗ್ಗೆ ನಾನು ಒಂದಷ್ಟು ವಿವರಗಳನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದೆಲ್ಲ ಎಷ್ಟಾಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಏನು ಅನಿಸ್ಕೊತೀನಿ. ಧನ್ಯವಾದಗಳು.